ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕಾಲೇಜು ಹಾಸ್ಟೆಲ್ನಲ್ಲಿ ಯುವತಿ ನೇಣಿಗೆ ಶರಣಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಚಂದಾಪುರ ಸಮೀಪದ ಖಾಸಗಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ನಡೆದಿದೆ. ಕಾಲೇಜಿನ ಹಾಸ್ಟೆಲ್ನಲ್ಲೇ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾರಾ? ಆದರೆ ಇದು ಕೊಲೆ ಅಂತ ವಿದ್ಯಾರ್ಥಿಗಳ ಆರೋಪ. ಇಂಜಿನಿಯರಿಂಗ್ ಓದ್ತಾ ಇದ್ದ ಅರಸೀಕೆರೆ ಮೂಲದ 18 ವರ್ಷದ ಹರ್ಷಿತಾ ಮೃತಪಟ್ಟಂತಹ ವಿದ್ಯಾರ್ಥಿನಿ. ಚಂದಾಪುರ ಸಮೀಪದ ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿ ಈಕೆ. ರಾತ್ರಿ ಹಾಸ್ಟೆಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಕೊಲೆ ಮಾಡಲಾಗಿದೆ ಅಂತ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಕಾಲೇಜು ವಿದ್ಯಾರ್ಥಿನಿಯರೆಲ್ಲರೂ ಕೂಡ ವಿ ವಾಂಟ್ ಜಸ್ಟಿಸ್ ಅಂತ ಕಾಲೇಜಿನ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಹರ್ಷಿತಂದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಅಂತ. ಕಾಲೇಜು ಆಡಳಿತ ಮಂಡಳಿ ಕಿರುಕುಳವನ್ನು ಕೊಟ್ಟಿದ್ದಾರೆ. ಈ ಕಿರುಕುಳದಿಂದ ಬೇಸತ್ತು ಆಕೆ ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತಕ್ಕಂಥ ಒಂದು ವಾದವನ್ನು ಅಲ್ಲಿನ ವಿದ್ಯಾರ್ಥಿನಿಯರು ಮಾಡ್ತಾ ಇದ್ದಾರೆ. ಹಾಗಾಗಿ ಹರ್ಷಿತಾ ಸಾವನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಪ್ರಾಂಶುಪಾಲರನ್ನ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಅಂತ ಕೂಡ ಅವರೆಲ್ಲ ಹೇಳ್ತಾ ಇದ್ದಾರೆ. ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ಕೊಂಡು ವಿದ್ಯಾರ್ಥಿನಿ ಆಕೆ ಇಂಜಿನಿಯರಿಂಗನ್ನು ಓದ್ತಾ ಇದ್ದಿದ್ದು. ಹಾಗಾಗಿ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ, ಅಂದರೆ ಕಾಲೇಜಿನ ಆಡಳಿತ ಮಂಡಳಿಯವರು ಕಿರುಕುಳ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ. ಈ ಕಿರುಕುಳಕ್ಕೆ ಬೇಸತ್ತು ಹರ್ಷಿತಾ ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತಕ್ಕಂಥ ಶಂಕೆ ಅಲ್ಲಿನವರದ್ದು. ನೀನೇನಕ್ಕೆ ತೆಗ್ದಿದ್ದು ಬಾಗ್ಲು, ನೀನೇನಕ್ಕೆ ಹೋಗಿದ್ದು, ನಿನಗೆ ಯಾರು ಹೇಳಿದ್ರು ಹೋಗೋದಕ್ಕೆ ಅಂತ ಕೇಳ್ತಿದ್ದಾರೆ ಸರ್ ಭಾರತಿ ಮೇಲೆ. ನಾನು ಕೇಳಿದ್ರೆ ಇಲ್ಲೇನು ವಿಷಯಗಳನ್ನೆಲ್ಲ ಎತ್ಕೊಂಡ್ಬಂದು ಇಲ್ಲಿ ಬರ್ತಾ ಇದ್ದಾರೆ. ಏನ್ ಓದ್ತಾ ಇದ್ರಿ ಹುಡುಗಿ? ಏನ್ ಮಾಡ್ಕೊಂಡಿದ್ದಾರೆ? ಸೆಕೆಂಡ್ ಸೆಮ್ ಓದ್ತಿದ್ದಾರೆ ಸರ್, ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಓದ್ತಿದ್ದಾರೆ ಬ್ರಾಂಚ್ ಅವರು. ಸರ್ ಗೊತ್ತಿಲ್ಲ ಸರ್ ಅದೇನು ಅಂತ, ಬಟ್ ಅದು ಆ ವಿಷಯ ಬಿಟ್ಬಿಟ್ಟು ನೀನೇನಕ್ಕೆ ಹೋದೆ ಅಂತ ಬಿಟ್ಟು ನನ್ಗೆ ಕ್ವಶನ್ ಮಾಡ್ತಿದ್ದಾರೆ. ಈಗ ರಾತ್ರಿ ಅಂದ್ರೆ ನೀವು ಸೂಸೈಡ್ ಮಾಡ್ಕೊಂಡಿದ್ದ ಜಾಗಕ್ಕೆ ಹೋಗಿದ್ದಕ್ಕೆ ನಿಮ್ಮನ್ನೇ ಬೈತಾ ಇದ್ದಾರೆ ಇವಾಗ? ಎಷ್ಟೊತ್ತಲ್ಲ ಆಗಿತ್ತು? ಹಿಂದೆ ಬಾ ಮಂಜು. ಅಲ್ಲ ಊಟ ಎಲ್ಲ ಮಾಡಿ ಮಲಗಿದ್ವಿ ಸರ್. ನಾವು ಅಲ್ಲಿ ಕಿಟಕಿಯಿಂದ ನೋಡಿದ್ವಿ, ಅವಳು ನೇಣಕೊಂಡಿರೋದು ನೋಡಿದ್ದಕ್ಕೆ ನಾವು ನಾನು ಬಾಗಲ್ ಒಡ್ಬಿಟ್ಟು ಹೋಗಿದ್ದಕ್ಕೆ ನೀನೇನೋ ಒಳಗೆ ಹೋಗಿದ್ದು ಅಂತ ಕೇಳ್ತಿದ್ದಾರೆ. ಅಂದ್ರೆ ಎಲ್ಲಿ? ಎಷ್ಟು ಜನ ಇದ್ದೀರಾ?
ಸಿಂಗಲ್ ರೂಮ್ ಎಲ್ಲರಿಗೂ ಸಿಂಗಲ್ ಇಲ್ಲ ಡಬಲ್ ಅವ್ರ ರೂಮ್ಮೆಂಟ್ ಯಾರು ಇರಲಿಲ್ಲ? ರೂಮ್ಮೇಟ್ ಇದ್ರು ಸರ್, ಬಟ್ ಅವರು ಅಲ್ಲ ಬೇರೆ ಏನು ಕಾರಣ ಇತ್ತಮ್ಮ ಆಕೆಗೆ? ಏನು ಅವ್ರ ವಿಷಯ ಗೊತ್ತಿಲ್ಲ ಸರ್, ಏನಕ್ಕೆ ಅವಳಂಗೆ ಮಾಡ್ಕೊಂಡ್ರು. ಬಟ್ ಅದು ಅವ್ರು ಅದನ್ನ ಬಿಟ್ಬಿಟ್ಟು ಮಿಕ್ಕಿದ ಇರೋ ಕ್ವಶನ್ ಕೇಳ್ತಿದ್ದಾರೆ. ಅಲ್ಲಮ್ಮ, ಈಗ ಜೊತೆಯಲ್ಲಿ ನೀವು ಸಹಪಾಠಿಗಳು ಅಂದಮೇಲೆ ನಿಮ್ಗೆಲ್ಲರಿಗೂ ಏನು ವಿಚಾರ, ಚೆನ್ನಾಗಿ ಓದ್ತಿದ್ಲ ಅಥವಾ ಮನೆ ಕಡೆ ಏನಾದ್ರು ಸಮಸ್ಯೆ ಇತ್ತಾ ಅಥವಾ ಇಲ್ಲಿ ಏನು ಸಮಸ್ಯೆ ಇತ್ತಾ, ಕಾಲೇಜ್ ಕಡೆ ಸಮಸ್ಯೆ ಮಿಂಗಲ್ ಆಗ್ತಿರ್ಲಿಲ್ಲ ಸರ್, ನಾರ್ಮಲ್ ಆಗಿ ಮಾತಾಡ್ತಿದ್ರು ಅಷ್ಟೇ, ಜಾಸ್ತಿ ಮಿಂಗಲ್ ಆಗ್ತಿದ್ರು. ಓದೋದ್ರಲ್ಲೆಲ್ಲ ಹೆಂಗಿದ್ಲು ಹುಡುಗಿ? ಚೆನ್ನಾಗಿ ಇವತ್ತು ನೀವು ಪ್ರತಿಭಟನೆ ಮಾಡ್ತಿದ್ರಲ್ಲ, ಏನಕ್ಕೆ? ನೀರು ಕುಡಿಯೋಕ್ಕೆ ಊಟ ಸೆಟ್ ಆಗಿದ್ದಿಲ್ಲ. ನಾನು ವಾಣಿ ಅಂತೇಳಿ ಬೇರೆ ರೂಮ್ಗೆ ಹೋಗಿ ಶಿಫ್ಟ್ ಆಗಿದ್ವಿ ಸರ್. ಇವತ್ತು ಕರೆಸಿ ಏನಕ್ಕೆ ಶಿಫ್ಟ್ ಆಗಿದೆ, ಏನಕ್ಕೆ ಹಂಗೆ ಹಿಂಗೆ ಅಂತ ನಮ್ಮನ್ನು ಕೇಳ್ತಿದ್ದಾರೆ ಸರ್. ಬಟ್ ಅವ್ರೇನೋ ಪೇರೆಂಟ್ಸ್ ಹೇಳಿದ್ರಂತೆ ಸರ್, ಕಾಲ್ ಮಾಡಿ ಹೇಳಿದ್ರಂತ ಅವ್ರ ಜೊತೆ ನಾನು ಮಾತಾಡಬೇಕು ಅಂತ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ನಮ್ಮನ್ನ ಯಾಕೆ ಕರೆಸಿ ಮಾತಾಡ್ಸ್ಬೇಕು ಸರ್? ಮೊನ್ನೆ ಹೋಗಿದ್ದು ಸರ್ ನಾವು ಹಾಸ್ಟೆಲ್ಗೆ, ಏನೋ ಥಿಂಗ್ಸ್ ಇತ್ತು ಅಂತ ತರಕ್ಕೆ. ಎದಕ್ಕೆ ಹೋಗಿದ್ದೆ ಹಾಸ್ಟೆಲ್ಗೆ ಹಂಗೆ ಅಂತ ಕೇಳ್ತಾರೆ ಸರ್. ನಮ್ಮ ಥಿಂಗ್ಸ್ ನನ್ಗೆ ಕಾಲ್ ಮಾಡಿ ಹೇಳಿದ್ರು ಸರ್, ಹಿಂಗೆ ನಿಮ್ಮ ರೂಮ್ಮೇಟು ಎಕ್ಸ್ ರೂಮ್ಮೇಟು ಏನು ಸೂಸೈಡ್ ಅಟೆಂಪ್ಟ್ ಮಾಡಿ ಕಾರಣ ಗೊತ್ತಿಲ್ಲ ಸರ್. ಬಟ್ ಎಲ್ಲರ ಜೊತೆ ಚೆನ್ನಾಗಿರೋದು, ಪರ್ಸನಲ್ ಎಲ್ಲ ಏನು ಶೇರ್ ಮಾಡ್ತಾರೆ ನಮ್ಮ ಮೇಲೆಲ್ಲ. ಇಲ್ಲ ಮನೇಲೆಲ್ಲ ಚೆನ್ನಾಗೇ ನೋಡ್ಕೊಂತಿದ್ರು ಸರ್, ಬಟ್ ಪರ್ಸನಲ್ ಪ್ರಾಬ್ಲಮ್ಸ್ ಏನು ಹೇಳಿಲ್ಲ ಸರ್. ಅವಳು ಚೆನ್ನಾಗೇ ಇದ್ಲು, ಯಾರು ಇಲ್ಲ ಸರ್. ಏನು ವಾರ್ಡನು ಯಾರು ಇದ್ರೆ ಸೇವ್ ಮಾಡ್ಬೋದಾಗಿತ್ತಲ್ಲ ಸರ್ ಅವಳನ್ನ. ನಾನು ಅದ್ರ ಸಂಬಂಧ ನಾವು ಪ್ರತಿಭಟನೆ ಮಾಡ್ತಿರೋದು ಸರ್. ಇಲ್ಲಿ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಸರ್. ಇಲ್ಲ ಸರ್. ಈಗ ಕಾಲೇಜ್ನಲ್ಲಾಗಲಿ ರೂಮಲ್ಲಾಗಲಿ ಬಂದಂತ ಸಂದರ್ಭದಲ್ಲಿ ಆಕೆ ಯಾವ ರೀತಿ ಇರ್ತಾ ಇದ್ರು? ಚೆನ್ನಾಗೇ ಇರ್ತಿದ್ಲು ಸರ್, ಹೋಲ್ಡ್ ಆಗಿ ಚಿಲ್ ಆಗಿ ಚೆನ್ನಾಗೇ ಇರ್ತಿದ್ಲು ಸರ್. ಅಲ್ಲಿ ಯಾರೋ ನೋಡಿದ್ರು ಸರ್, ಅತಿ ಕಾಲೇನೋ ಅಲ್ಲಾಡ್ತಿತ್ತಂತೆ. ಈ ಡೋರ್ ಓಪನ್ ಮಾಡಿ ಏನೋ ವಾರ್ಡನು ಆಂಬ್ಯುಲೆನ್ಸ್ ಏನೋ ಕರ್ಸಿದ್ರೆ ಬದುಕೋದಾಗಿತ್ತಲ್ಲ ಸರ್. ಸೊ ಇದೆಲ್ಲರೂ ಕೂಡ ಹರ್ಷಿತಾ ಅವರ ಸ್ನೇಹಿತೆಯರ ಮಾತುಗಳು. ಮ್ಯಾನೇಜ್ಮೆಂಟ್ ಅವರು ಯಾಕೆ ಯಾಕೆ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದನ್ನು ಬಿಟ್ಟೇ ಬಿಟ್ಟಿದ್ದಾರೆ. ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮನ್ನೇ ಕೇಳ್ತಾ ಇದ್ದಾರೆ, ಯಾಕೆ ರೂಮ್ ಹೋದ್ರಿ, ಒಳಕ್ಕೆ ಯಾಕೆ ಹೋದ್ರಿ ಅಂತ ಕೇಳ್ತಿದ್ದಾರೆ. ಜೊತೆಗೆ ಅಲ್ಲಿ ನೀರು ವ್ಯವಸ್ಥೆ ಸರಿ ಇರಲಿಲ್ಲ, ಹಾಗಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಒಂಥರ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಈ ರೀತಿ ಮ್ಯಾನೇಜ್ಮೆಂಟ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ಈಗ ವಿದ್ಯಾರ್ಥಿನಿಯರು ಆಡಳಿತ ಮಂಡಳಿಯನ್ನು ದೂಷಿಸ್ತಾ ಇರೋದು ಯಾಕೆ? ಒಂದು. ಎರಡನೇದು, ಇವ್ರ ಪ್ರಕಾರ ಅದು ಆತ್ಮಹತ್ಯೆ ಅಲ್ಲ ಅನ್ನೋದಾದರೆ ಪೊಲೀಸ್ ವರ್ಷನ್ ಏನು? ಅವರೇನಾದರೂ ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಟಿದ್ದಾರಾ ಅಂತ? ಅರವಿಂದ್, ಖಂಡಿತವಾಗ್ಲೂ ಏನೀಗ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಜೊತೆಲಿದ್ದಂತ ಅಕ್ಕಪಕ್ಕ ರೂಮ್ಮೇಟ್ಸ್ ಅವರು ರಾತ್ರಿ ಏನು ನೇಣಿಗೆ ಶರಣಾಗೋ ಸಂದರ್ಭದಲ್ಲಿ ನೋಡ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಅಕ್ಕಪಕ್ಕದ ರೂಮ್ನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಬಾಗಿಲನ್ನ ಒಡೆದು ಆಕೆಯನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇಲ್ಲಿ ಯಾರು ಸಹ ವಾರ್ಡನ್ ಅಥವಾ ಆಂಬುಲೆನ್ಸ್ ಇರೋ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಆಕೆಯನ್ನ ಏನು ಮೃತಪಟ್ಟಿರ್ತಾರೆ. ಜೊತೆಗೆ ಅಷ್ಟರಲ್ಲಿ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಪೊಲೀಸರು ಬಂದು ಆಕೆಯ ಮೃತದೇಹವನ್ನ ಆಸ್ಪತ್ರೆಗೆ ಸ್ಥಳಾಂತರ ಮಾಡ್ತಾರೆ. ಆದ್ರೆ ವಿದ್ಯಾರ್ಥಿಗಳು ಬೆಳಿಗ್ಗೆ ಕಾಲೇಜಿಗೆ ಬಂದಾಗ ಸಂಪೂರ್ಣವಾಗಿ ಆಡಳಿತ ಮಂಡಳಿ ಕರೆಸಿ ವಿದ್ಯಾರ್ಥಿಗಳ ಮೇಲೇನೆ ಒಂದು ದೌರ್ಜನ್ಯ ಮಾಡುವಂಥದ್ದು. ಯಾರು ನಿಮಗೆ ಡೋರನ್ನ ಓಪನ್ ಮಾಡಕ್ ಹೇಳಿದ್ರು ಮತ್ತು ನಿಮ್ಗೆ ಓಪನ್ ಮಾಡೋದ್ರಿಂದ ನಿಮಗೆ ಕಾನೂನು ಮೇಲೆ ಕಾನೂನು ನಿಮ್ಮ ಮೇಲೆ ಕ್ರಮ ಕೈಗೊಳ್ತಾರೆ ಅಂತೇಳಿ ಎದುರಿಸುವಂತ ಕೆಲಸವನ್ನ ವಿದ್ಯಾರ್ಥಿಗಳಿಗೆ ಮಾಡಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಏನು ಸಂಪೂರ್ಣವಾಗಿ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಇವತ್ತು ಕಾಲೇಜಿನ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಅವರ ಉದ್ದೇಶ ಒಂದೇ ಆಗಿರುವಂತದ್ದು, ಆ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಬೇಕು ಮತ್ತು ಆ ಸಂಬಂಧಪಟ್ಟಂತ ಏನು ಹಾಸ್ಟೆಲ್ ಅಲ್ಲಿಗೆ ನಾವು 300ಕ್ಕೂ ಹೆಚ್ಚು ಜನ ಇದ್ದೀವಿ. ಹಾಗಾಗಿ ಇಲ್ಲಿ ನಮ್ಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಜೊತೆಗೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳ ಮೂಲಭೂತ ಸೌಕರ್ಯ ಎಲ್ಲವನ್ನು ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ಆ ರಾತ್ರಿ ಆಂಬುಲೆನ್ಸ್ ಒಂದಿದ್ರೆ ಸಾಕಾಗಿತ್ತು, ಹರ್ಷಿತಳನ್ನ ಬದುಕಿಸ್ಬೋದಿತ್ತು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ಇಷ್ಟೊಂದು 2 ಗಂಟೆ 3 ಗಂಟೆಗೂ ಹೆಚ್ಚು ಪ್ರತಿಭಟನೆ ಮಾಡ್ತಾ ಇದ್ರು ಸಹ ಆಡಳಿತ ಮಂಡಳಿಯವರು ಇಲ್ಲಿ ತನಕ ಯಾರು ಸಹ ವಿದ್ಯಾರ್ಥಿಗಳ ಮನವೊಲಿಸುವ ಕೆಲಸವನ್ನ ಮಾಡ್ತಿಲ್ಲ. ಜೊತೆಗೆ ಈಗಾಗಲೇ ಪೊಲೀಸರು, ಸೂರ್ಯನಗರ ಪೊಲೀಸರು ಸಹ ಆ ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಹರ್ಷಿತಳ ಪೋಷಕರನ್ನು ಸಹ ಕರೆಸಿ ಈಗ ಅವರ ಬಳಿಯೂ ಸಹ ಮಾಹಿತಿಯನ್ನ ಪಡಿತಿದ್ದಾರೆ. ಯಾವ ಉದ್ದೇಶಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದು ಸಹ ಇಲ್ಲಿ ತನಕ ನಿಗೂಢವಾಗಿದೆ. ಜೊತೆಗೆ ನಿನ್ನೆ ಸಂಜೆ ವಿದ್ಯಾರ್ಥಿಗಳ ಜೊತೆ ಹಾಸ್ಟೆಲ್ಗೆ ಬಂದಾಗ ಹರ್ಷಿತಾ ಎಲ್ಲರ ಜೊತೆಲೂ ಚೆನ್ನಾಗಿ ಮಾತುಕತೆಯಲ್ಲಿ ಇರ್ತಾಳೆ. ಜೊತೆಗೆ ಸೂಸೈಡ್ ಮಾಡ್ಕೊಳ್ಳುವಂತ ಮನಸ್ಥಿತಿಗೆ ಆಕೆ ಇರ್ಲಿಲ್ಲ ಅನ್ನೋದು ಅವರ ಸಹಪಾಠಿಗೆ ಸ್ನೇಹಿತರು ಹೇಳುವಂತದ್ದು. ಅರವಿಂದ್, ಥ್ಯಾಂಕ್ ಯು ಅಂಬರೀಷ್ ತಮ್ಮ ಮಾಹಿತಿಗಾಗಿ.